ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್ಎಂಇ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟನ್ನ ಮಾಡ್ತಾ ಇದ್ದೀನಿ. ನಾನು 1 ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೋತೀನಿ ನಾನು. ಹಾಗೆ ಅದಕ್ಕೆ ನಾನು 1/4 ಕಪ್ಪಿನಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಒಂದು ಎಳೆ ಪಾಕ ಬರೋಕ್ಕೂ ಮುಂಚೆನೇ ಅದನ್ನು ನಾನು ಒಂದು ಬೌಲ್ಗೆ ಹಾಕಿಟ್ಕೋತೀನಿ ಶೋಧಿಸಿ. ಹಾಗೆ ನಾನು ಹುರಿಗಡ್ಲೆನ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಕೂಡ ಒಂದು 3-4 ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. 1/4 ಕಪ್ಪಿನಷ್ಟು ಹುರಿದಿಟ್ಕೊಂಡಿದ್ದೆನಲ್ಲ ಅಕ್ಕಿನ, ಅದನ್ನ ಪುಡಿ ಮಾಡ್ಕೊ ಬಂದಿದ್ದೀನಿ ನೋಡಿ. ಫೈನ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಅದಕ್ಕೆ ಶೇಂಗಾ ಬೀಜ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಹಾಗೆ ನಾನು ಎಳ್ಳನ್ನ ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಹುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಕೂಡ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದಕ್ಕೆ ಕಾಯಿಸಿಟ್ಕೊಂಡಿರುವಂಥ ಬೆಲ್ಲನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ, ಸ್ವಲ್ಪ ಬಿಸಿ ಇರುತ್ತಲ್ವಾ, ಅದಕ್ಕೇನೆ ನೋಡಿ ಈ ಥರ ಉಂಡೆ ಕಟ್ಕೋತಾ ಹೋದರೆ ತುಂಬ ಚೆನ್ನಾಗಾಗುವಂಥ ಒಂದು ತಂಬಿಟ್ಟಾಗುತ್ತೆ ನೋಡಿ. ಹಾಗೆ ಎಳ್ಳುಂಡೆ ಕೂಡ ಶ್ರೇಷ್ಠ ಅಲ್ವಾ ಶಿವರಾತ್ರಿ ಹಬ್ಬಕ್ಕೆ. ಎಳ್ಳು ಕೂಡ ಹುರ್ಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊಂಡಾಗಿದೆ. ಇದೀಗ ನಾನು ಒಂದು ಜಾರ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಏಲಕ್ಕಿನ ಹಾಕೋತಾ ಇದ್ದೀನಿ ಪುಡಿ ಮಾಡಿಕೊಂಡು. ಇದಕ್ಕೆ ನಾನು ಬೆಲ್ಲ ಕಾಯಿಸಿರೋದನ್ನ ಹಾಕೊಂಡು ಉಂಡೆ ಕಟ್ಟಿಟ್ಕೋತೀನಿ ನೋಡಿ. ಶಿವರಾತ್ರಿ ಹಬ್ಬಕ್ಕೆ ಎಳ್ಳುಂಡೆ ಮತ್ತು ತಂಬಿಟ್ಟು ಉಂಡೆ ಅರ್ಧ ಗಂಟೆಲಿ ಮಾಡಿ ಮುಗಿಸ್ಬೋದು. ನೀವು ಈ ಥರ ಮಾಡ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.